ಸರ್ ನಿಮ್ಮನ್ನು ಲಂಪಟ, ಉಡಾಪೆ ಮನುಷ್ಯ, ಕುಡುಕ ಅಂತೆಲ್ಲ ಭಾಳಷ್ಟು ಮಂದಿ ಕರೀತಾರೆ, ನೀವು ನೋಡ್ರೆ ಈ ರೀತಿ ಒಂದು ಆಫರ್ ಕೊಡ್ತಿದ್ದೀರಲ್ಲ. ಆಗ ಅಂಬರೀಷ್ ಅವರು ಅದೆಲ್ಲ ಇರಲಿ, ಏನು ತಗೋತೀರಾ, ರಮ್ಮ, ವಿಸ್ಕಿನ, ಬಿಯರ ಅಂತ ಕೇಳ್ತಾರೆ. ಈ ರೀತಿ ಒಂದು ಆರ್ಟಿಕಲ್ ಬರೆದಾಗ ಎಲ್ಲಿ ಮರುದಿನ ಅಂಬರೀಷ್ ಅವರು ಬೆನ್ನಟ್ಕೊಂಡು ಬರ್ತಾರೋ ಅನ್ನೋ ಒಂದು ಹೆದರಿಕೆ ಗಣೇಶ್ ಕಾಸರಗೋಡು ಅವ್ರಿಗೆ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಹಿರಿಯ ಪತ್ರಕರ್ತರಾದಂತಹ ಗಣೇಶ್ ಕಾಸರಗೋಡು ಅವರು ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ಮೊದಲ ಬಾರಿಗೆ ಭೇಟಿ ಮಾಡಿದ ಅನುಭವ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಬೇಗ ಒಂದು ಸಹಾಯ ಬೇಕಾದವರಿಗೆ ಒಂದು ಸ್ಪಂದನೆಯನ್ನು ಕೊಡ್ತಿದ್ರು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಗಣೇಶ್ ಕಾಸರಗೋಡು ಅವರು ಚಿತ್ರದೀಪ ಅನ್ನೋ ಒಂದು ಸಿನಿಮಾ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಮಯ. ಅವರಿಗೆ ಅಂಬರೀಷ್ ಅವರ ಒಂದು ಚಿಕ್ಕ ಸಂದರ್ಶನವನ್ನು ಮಾಡುವಂತಹ ಒಂದು ಅವಕಾಶ ಸಿಕ್ಕಿರುತ್ತೆ. ವುಡ್ಲ್ಯಾಂಡ್ ಹೋಟೆಲಲ್ಲಿ ಈ ಒಂದು ಸಂದರ್ಶನದ ಭೇಟಿಯ ನಿರ್ಧಾರ ಆಗಿರುತ್ತೆ. ಅಲ್ಲಿಗೆ ಹೋಗಿರ್ತಾರೆ. ಅದರ ಹಿಂದಿನ ದಿನವೇ ಗಣೇಶ್ ಕಾಸರಗೋಡು ಅವರು ಕೋಕಿಲಾ ಮೋಹನ್ ಅವರ ಒಂದು ಸಂದರ್ಶನವನ್ನು ಮಾಡಿರ್ತಾರೆ. ಅವರು ತುಂಬ ಆತ್ಮೀಯತೆಯಿಂದ ಮಾತಾಡಿಸಿ ಒಳ್ಳೆಯ ಒಂದು ಸಂದರ್ಶನವನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೇ ಕಪಾಲಿ ಥಿಯೇಟರ್ ಪಕ್ಕ ಇರೋ ರಾಮಕೃಷ್ಣ ಹೋಟೆಲ್ನಲ್ಲಿ ಒಂದೊಳ್ಳೆ ಮಸಾಲೆ ದೋಸೆ ಕೊಡಿಸಿ ಒಳ್ಳೆಯ ಒಂದು ಆತಿಥ್ಯವನ್ನು ಕೂಡ ಮಾಡಿರ್ತಾರೆ. ಈ ಒಂದು ಸಂದರ್ಶನದ ನೆನಪಲ್ಲಿ ಗಣೇಶ್ ಕಾಸರಗೋಡು ಅವರು ಇವತ್ತು ಕೂಡ ಒಂದೊಂದು ಒಳ್ಳೆಯ ಸಂದರ್ಶನ ಆಗುತ್ತೆ ಅನ್ನೋ ಒಂದು ಜೋಶ್ನಲ್ಲಿ ಹೋಗಿರ್ತಾರೆ. ಆದರೆ ಇವ್ರು ಹೋಗಿರೋ ಹೊತ್ತಿಗೆ 11 ಗಂಟೆ ಆಗಿದ್ದರೂ ಕೂಡ ಅಂಬರೀಷ್ ಅವರು ನಿದ್ದೆಯಿಂದ ಎದ್ದಿರಲ್ಲ. ರೂಮ್ ಬಾಗಿಲು ಸ್ವಲ್ಪ ತೆರೆದಿರುತ್ತೆ. ಸರಿ, ಒಳಗಡೆ ಒಮ್ಮೆ ಹೋಗಿ ನೋಡೋಣ ಅಂತ ಗಣೇಶ್ ಕಾಸರಗೋಡು ಅವರು ಸ್ವಲ್ಪ ಧೈರ್ಯ ಮಾಡಿ ಒಳಗಡೆ ಕಾಲಿಡ್ತಿದ್ದಂತಲೇ ಯಾರದು ಅಂತ ಒಂದು ದೊಡ್ಡ ಗಡಸು ಧ್ವನಿ ಕೇಳುತ್ತೆ. ಇವ್ರಿಗೆ ಸ್ವಲ್ಪ ಹೆದರಿಕೆ ಆಗಿಬಿಡುತ್ತೆ. ಅಂಬರೀಷ್ ಅವರು ಹಾಸಿಗೆಯಿಂದ ಎದ್ದಿರ್ತಾರೆ. ಗಣೇಶ್ ಕಾಸರಗೋಡು ಅವರು ನಾನು ಈ ರೀತಿ ಒಂದು ಪತ್ರಕರ್ತ ಸಂದರ್ಶನಕ್ಕೆ ಬಂದಿದ್ದೀನಿ ಅಂತೆಲ್ಲ ವಿವರಗಳನ್ನು ಹೇಳ್ತಾರೆ. ಆಗ ಅಂಬರೀಷ್ ಅವರು ಅದೆಲ್ಲ ಇರಲಿ, ಏನು ತಗೋತೀರಾ, ರಮ್ಮ, ವಿಸ್ಕಿನ, ಬಿಯರ ಅಂತ ಕೇಳ್ತಾರೆ. ಗಣೇಶ್ ಕಾಸರಗೋಡು ಅವರಿಗೆ ದೊಡ್ಡ ಶಾಕು. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಅದೆಲ್ಲ ನನಗೆ ಅಭ್ಯಾಸ ಇಲ್ಲ ಸರ್, ಒಂದು ಲೋಟ ನೀರು ಕೊಡಿ ಸಾಕು ಅಂತ ಹೇಳ್ತಾರೆ. ಹೀಗೆ ಇವರು ಉತ್ತರ ಕೊಟ್ಟಾಗ ಅಂಬರೀಷ್ ಅವರು ಅವ್ರ ಕೈಲಿರೋ ರಮ್ ಬಾಟ್ಲನ್ನು ಹಾಸಿಗೆ ಮೇಲೆ ಎಸೆದು ಅಲ್ಲೇ ಫ್ರಿಜ್ಜಲ್ಲಿರೋ ಒಂದು ಅಲ್ಫಾನ್ಸೋ ಮಾವಿನ ಹಣ್ಣನ್ನು ಕಟ್ ಮಾಡಿ ಇವ್ರಿಗೆ ಕೊಡ್ತಾರೆ. ಅವರು ಆ ಮಾವಿನ ಹಣ್ಣನ್ನು ತಿಂತ ಈ ರೀತಿ ಒಂದು ಮಾವಿನ ಹಣ್ಣಿನ ಜೊತೆ ರಮ್ಮು ಎಂಥ ಒಳ್ಳೆ ಕಾಂಬಿನೇಷನ್ನು ಅಂತ ಹೇಳ್ಕೊಂಡು ರಮ್ ಕೂಡ ಕುಡಿತಾರೆ. ಅವತ್ತಿನ ಸಂದರ್ಶನ ಇಷ್ಟೇ ಆಗಿರುತ್ತೆ. ಬೇರೆ ಏನೂ ಮಾತುಕತೆ ಆಡೋಕ್ಕೆ ಗಣೇಶ್ ಕಾಸರಗೋಡು ಅವ್ರಿಗೆ ಆಗಲ್ಲ. ಸರಿ ಅಂತ ಸಂದರ್ಶನ ಬದಲು ಇದೇ ಅನುಭವವನ್ನು ಅವರು ಬರೀತಾರೆ. ಈ ರೀತಿ ಒಂದು ಆರ್ಟಿಕಲ್ ಬರೆದಾಗ ಎಲ್ಲಿ ಮರುದಿನ ಅಂಬರೀಷ್ ಅವರು ಬೆನ್ನಟ್ಕೊಂಡು ಬರ್ತಾರೋ ಅನ್ನೋ ಒಂದು ಹೆದರಿಕೆ ಗಣೇಶ್ ಕಾಸರಗೋಡು ಅವ್ರಿಗೆ ಇರುತ್ತೆ. ಆದರೆ ಆ ರೀತಿ ಏನೂ ಆಗಲ್ಲ. ಇನ್ನೊಮ್ಮೆ ಗಣೇಶ್ ಕಾಸರಗೋಡು ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಕೆಲಸ ಮಾಡ್ತಿರುವಂತಹ ಸಮಯ. ಆಫೀಸ್ಗೆ ಹೋಗ್ತಿರ್ತಾರೆ. ಜಯನಗರದಲ್ಲಿ ಸಿಗ್ನಲ್ ಹತ್ರ ಇರ್ತಾರೆ. ಇವರು ಸಿಗ್ನಲಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದಾಗ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಅದು ಅಂಬರೀಷ್ ಅವರ ಕಾರು. ವಿಂಡೋ ತೆಗೆದು ಒಂದು 5 ಸ್ಟಾರ್ ಚಾಕ್ಲೇಟನ್ನು ಗಣೇಶ್ ಕಾಸರಗೋಡು ಅವರಿಗೆ ಕೊಡ್ತಾರೆ. ಅದೇ ಹೊತ್ತಿಗೆ ಅಂಬರೀಷ್ ಅವರು ಅಂತ ಗೊತ್ತಾದಾಗ ಭಾಳಷ್ಟು ಅಭಿಮಾನಿಗಳು ಅಲ್ಲಿ ಬರ್ತಾರೆ. ಅಷ್ಟೊತ್ತಿಗೆ ಸಿಗ್ನಲ್ ಬಿಡುತ್ತೆ. ಅಂಬರೀಷ್ ಅವರು ಪರಾರಿ. ಗಣೇಶ್ ಕಾಸರಗೋಡು ಅವರಿಗೆ ಈ ರೀತಿ ಸಿಗ್ನಲ್ ನಿಂತಾಗ ಇವ್ರನ್ನ ಗುರುತಿಸಿ ಒಂದು ಚಾಕ್ಲೇಟ್ ಕೊಟ್ಟರಲ್ಲ, ಅದು ಒಂಥರ ನೆನಪಲ್ಲಿ ಉಳಿಯುವಂತಹ ಒಂದು ಘಟನೆಯಾಗಿ ಇರುತ್ತೆ. ಹಾಗೆಯೇ ಇನ್ನೊಮ್ಮೆ ಒಂದು ಅಂಬರೀಷ್ ಅವರ ಸಿನಿಮಾದ ಪ್ರೆಸ್ ಮೀಟ್ ಇರುತ್ತೆ. ಪ್ರೆಸ್ ಮೀಟಿಗೆ ಅಂತ ಗಣೇಶ್ ಕಾಸರಗೋಡು ಅವರು ಹೋಗಿರ್ತಾರೆ. ಅಂಬರೀಷ್ ಅವರು ಈ ಪ್ರೆಸ್ ಮೀಟ್ಗೆ ಯಥಾ ಪ್ರಕಾರ ಸುಮಾರು 1.5 ಗಂಟೆ ತಡವಾಗಿ ಬರ್ತಾರೆ. ಊಟ ಆದಮೇಲೆ ಪ್ರೆಸ್ ಮೀಟು ಅಂತ ನಿರ್ಧಾರ ಆಗುತ್ತೆ. ಅಷ್ಟೊತ್ತಿಗೆ ಅಂಬರೀಷ್ ಅವರು ಗಣೇಶ್ ಕಾಸರಗೋಡು ಅವ್ರನ್ನ ಗಮನಿಸಿ ಕೈ ಸನ್ನೆ ಮಾಡಿ ಅವ್ರ ಹತ್ರ ಕರೀತಾರೆ. ಇವರು ಹೋದಾಗ ಇವರು ಎರಡೂ ಭುಜದ ಮೇಲೆ ಕೈ ಇಟ್ಟು ಮೆತ್ತಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಗೆ ಎಷ್ಟು ಜನ ಮಕ್ಕಳು, ನಿಮ್ಮ ಹೆಂಡತಿ ಜೋರಾ ಸಾಫ್ಟಾ, ಏನು ದುಡ್ಡು ಗಿಡ್ ಮಾಡ್ಕೊಂಡಿದ್ದಾರೋ ಹೇಗೆ, ನಿಮ್ಗೇನಾದರೂ ಸಹಾಯ ಬೇಕಾದರೆ ಮುಜುಗರ ಇಲ್ಲದೆ ನನ್ನ ಕೇಳಿ, ಸಂಕೋಚ ಪಟ್ಕೋಬೇಡಿ, ಯಾವುದೇ ರೀತಿ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ಹೇಳಿ ಅಂತ ಇವ್ರ ಹತ್ರ ಹೇಳ್ತಾರೆ. ಆಗ ಗಣೇಶ್ ಕಾಸರಗೋಡು ಅವರಿಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಅಂಬರೀಷ್ ಅವರು ಈ ರೀತಿ ಒಂದು ಕೇಳ್ತಿರೋದು ನೋಡಿ ಅವರಿಗೆ ಮಾತೇ ಬರ್ತಿರಲ್ಲ. ನಂತರ ಸರ್ ನಿಮ್ಮನ್ನು ಲಂಪಟ, ಉಡಾಪೆ ಮನುಷ್ಯ, ಕುಡುಕ ಅಂತೆಲ್ಲ ಭಾಳಷ್ಟು ಮಂದಿ ಕರೀತಾರೆ, ನೀವು ನೋಡ್ರೆ ಈ ರೀತಿ ಒಂದು ಆಫರ್ ಕೊಡ್ತಿದ್ದೀರಲ್ಲ, ನಿಮ್ಮ ಆಫರ್ಗೆ ಧನ್ಯವಾದ. ಆದರೆ ದೇವ್ರ ದಯೆಯಿಂದ ನನಗೆಲ್ಲ ಸಿಕ್ಕಿದೆ. ಉದ್ಯಮದಲ್ಲೂ ಅಷ್ಟೇ ನಾನು ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ಪ್ರೀತಿ ಗೌರವ ಸಿಕ್ಕಿದೆ. ಹಾಗಾಗಿ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಮುಂದೊಂದು ದಿನ ಚಿತ್ರರಂಗದ ಯಾವುದಾದ್ರು ಒಂದು ಕಲಾವಿದರಿಗೆ ಏನಾದ್ರು ಒಂದು ಸಮಸ್ಯೆ ಬಂದಾಗ ನಿಮ್ಮ ಹತ್ರ ಹೇಳ್ತೀನಿ, ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿರ್ತಾರೆ. ಅಂಬರೀಷ್ ಅವರಿಗೂ ಏನು ಈ ಮನುಷ್ಯ ಈ ರೀತಿ ಉತ್ತರ ಕೊಡ್ತಾನಂತ ಆಶ್ಚರ್ಯ ಆಗಿರುತ್ತೆ. ಇದಾಗಿ 1 ವರ್ಷ ಇರ್ಬೋದು.
ಟಿ ರಘುವನ್ನವರಿಗೆ ತುಂಬ ಕಾಯಿಲೆ ಬಂದು ಬಹಳ ಒಂದು ಹಣದ ಸಮಸ್ಯೆ ಆಗಿರುತ್ತೆ. ಈ ವಿಷಯದ ಬಗ್ಗೆ ಗಣೇಶ್ ಕಾಸರಗೋಡು ಅವರು ಫೇಸ್ಬುಕ್ಕಲ್ಲಿ ಬರೆದಿರ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿನಲ್ಲೇ ಅಂಬರೀಷ್ ಅವರು ಈ ಟಿ ರಘುವನ್ನವರಿಗೆ ಸುಮಾರು 2 ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ದಾರೆ ಅನ್ನೋ ವಿಷಯ ಗಣೇಶ್ ಕಾಸರಗೋಡು ಅವ್ರಿಗೆ ಗೊತ್ತಾಗುತ್ತೆ. ಈ ಒಂದು ಘಟನೆ ಆದಾಗ ಗಣೇಶ್ ಕಾಸರಗೋಡು ಅವರಿಗೆ ಅಂಬರೀಷ್ ಅವರ ಒಂದು ಸಹಾಯ ಮಾಡುವ ಮನಸ್ಥಿತಿ ಬಗ್ಗೆ ತುಂಬ ಖುಷಿಯಾಗುತ್ತೆ. ಅಂಬರೀಷ್ ಅವ್ರದ್ದು ಎಷ್ಟು ದೊಡ್ಡ ಗುಣ ನೋಡಿ. ಈ ರೀತಿ ಒಂದು ಸಹಾಯ ಬೇಕು ಅಂತ ಇವರು ಸುಮ್ಮನೆ ಫೇಸ್ಬುಕ್ಕಲ್ಲಿ ಬರೆದಿರ್ತಾರೆ. ಅಂಬರೀಷ್ ಅವರನ್ನು ಡೈರೆಕ್ಟಾಗಿ ಕೂಡ ಕೇಳಿರೋದಿಲ್ಲ. ಆದರೂ ಹಿಂದೆ ಮುಂದೆ ನೋಡದೆ ಒಬ್ಬ ವ್ಯಕ್ತಿಗೆ ಅಷ್ಟು ಬೇಗ ಒಂದು ಸಹಾಯವನ್ನು ಮಾಡಿರ್ತಾರೆ ಅಂಬರೀಷ್ ಅವರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯಗಳು ಗಣೇಶ್ ಕಾಸರಗೋಡು ಅವರು ಬರೆದಿರುವಂತಹ ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್ ಅನ್ನೋ ಪುಸ್ತಕದಲ್ಲಿ ನಿಮಗೆ ಓದಕ್ಕೆ ಸಿಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಆ ಪುಸ್ತಕವನ್ನು ಕೊಂಡು ಓದಬಹುದು. ಹಾಗೆಯೇ ಈ ರೀತಿಯ ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳು ನಮ್ಮ ದಂತಕಥೆಯ ಸೀರೀಸ್ನಲ್ಲಿ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.